ಪಾಪ ದಲಿತರು ಆ ಮದ್ದೂರಿನ ಮಸೂತಿ ಮುಂದೆ ತೀರ್ಕೊಂಡಾಗ ತಪ್ಪಿ ಮಾಡ್ಸೋಕೆ ಹೋಗ್ತಾರಲ್ಲ, ಅದು ನಿರ್ಬಂಧ. 4% ಅದ ನಮ್ಮ ಮದ್ದೂರಿನಾಗ. ನಾಳೆ 40 ಅಂತ ಕೇಳ್ತಾರ ಅವರು. ನೀವೆಲ್ಲ ಜಾಗೃತಿ ಆಗ್ಬೇಕು. ನೀವೇನು ಮಾಡ್ರಿ, 2 ಲಗನೇ ಆಪರೇಷನ್ ಮಾಡ್ಕೊತಾರೆ. ಅವ್ರು 5 ಲಗ್ನ ಹಾಕ್ತಾರ, 25 ಹೊಡಿತಾರೆ. ಆ ರೇಷನ್ ಅಂಗಡಿ ಮುಂದೆ ನೋಡ್ರಿ ನೀವು, 2 ಚೀಲ ಅಪರಕ್ಷದಾಗ ಹಾಕೊಂಡು ಹೋಗ್ತಾರೆ. ನೀವು ಹಿಂದೂಗಳು ಒಂದು ಚೀಲ ಹಾಕೊಂಡು ಬರ್ತೀರಲ್ಲ ಕೆಲವು, ಹೌದಲ್ಲ? ಅದಕ್ಕೆ ನೀವು 2ರಿಂದ 3, 3ರಿಂದ 4 ಬರ್ರಿ, ನಮ್ಮ ಸಂಖ್ಯೆ ಹೆಚ್ಚು ಮಾಡ್ರಿ. ಅದ್ರಾಗ ಒಬ್ಬನ ಶಿವಾಜಿನ ಮಾಡ್ರಿ. ಎಲ್ಲರ ಮನ್ಯಾಗ ಒಬ್ಬ ಶಿವಾಜಿ ಆಗ್ಬೇಕು. ಮಕ್ಕಳ ಮನ್ಯಾಗ ಶಿವಾಜಿ ಆಗಲಿ, ನನ್ನ ಮಗ ಮಾತ್ರ ಬ್ಯಾರಿಸ್ಟರ್ ಆಗ್ಬೇಕಾರಂತ ನಾಲಾಯಕರು ನಾವು ಕೆಲವೊಂದು ಏನದಲ್ಲ. ಹಿಂದೂಗಳ ಪರವಾಗಿ ಹೋರಾಟ ಮಾಡೋರು, ಹಿಂದುಳಿದವರು, ದಲಿತರು, ವಾಲ್ಮೀಕಿ ಸಮಾಜದವರು ಪಾಪ ಎಲ್ಲ ನಮ್ಮ ಸಲ ಪ್ರಾಣ ಕೊಡ್ತಾರ, ಬಡತನೊಳಗೆ ಹೋರಾಟ ಮಾಡ್ತಾರ. ಅವ್ರ ರಕ್ಷಣೆ ಮಾಡೋದು ನಮ್ಮ ಕೆಲಸ ಇದೆ. ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಅದ, ತೊಂದರೆಗೆ ಬಿದ್ದಾಗ ನಮ್ಮ ವಕೀಲರಿಗೆ ಸಹಿತ ನಾವು ಇದು ಮಾಡಿ ಫ್ರೀಯಾಗಿ ಅವ್ರನ್ನ ಇದು ಮಾಡಿ, ಅವರಿಗೆ ಹೋಗಿ ಜೈಲಿಗೆ ಹೋಗಿ ಅವ್ರಿಗೆ ಊಟ ಕೊಟ್ಟು ಧೈರ್ಯ ತುಂಬಿ. ಯಾಕಂದ್ರೆ ಹಿಂದೂ ಕಾರ್ಯಕರ್ತರನ್ನ ರಕ್ಷಣೆ ಮಾಡೋದು ನಮ್ಮ ಕೆಲಸ ಇದೆ. ನಾನು ಹೇಳ್ತೀನಿ, ಪೊಲೀಸರಿಗೂ ವಿನಂತಿ ಮಾಡ್ಕೊತೀನಿ, ನೀವು ಅರೆಸ್ಟ್ ಮಾಡಬೇಕು. ನಿಮ್ಮ ಮಂತ್ರಿಗಳನ್ನ CM ಆಫೀಸ್ ಫೋನ್ ಬಂದೈತಿ, ನಮ್ಗೇನು ಗೊತ್ತಿಲ್ಲಾರ್ದಂಥ ಗೃಹ ಮಂತ್ರಿಯಿಂದ ಫೋನ್ ಬಂದದ. ನಮ್ಮ ಗೃಹ ಮಂತ್ರಿ ಏನು ಗೊತ್ತಿರೋದಿಲ್ಲ, ಏನು ಹೌದಾ ಗೊತ್ತಿಲ್ಲ. ನಾ ಎಲ್ಲ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತಿಳಿಸ್ತೀನಿ.